Hello students, welcome to your channel Parivartan Physics. See, till today we have seen all the important questions related to part B, part C and part D. Right? Part D the long answers ಏನದಾವ derivations ಅದರದ್ದು ಕೂಡ PDF ನಾನು ನಿಮಗೆ ಪೋಸ್ಟ್ ಮಾಡಿದ್ದೀನಿ ರೀ. ರೈಟ್, ಆಮೇಲೆ ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವೆಶನ್ಸ್ ಕೂಡ PDF ಹಾಕಿದ್ದೀನಿ. 2 ಮಾರ್ಕ್ಸ್ ಪಾರ್ಟ್ ಬಿದ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ PDF ನಾನು ನಿಮ್ಗೆ ಆಲ್ರೆಡಿ ಈಗ ಪೋಸ್ಟ್ ಮಾಡಿದ್ದೀನಿ ಪರಿವರ್ತನ್ ಫಿಸಿಕ್ಸ್ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ನಲ್ಲಿ. ರೈಟ್, ಸೊ ಈಗ ಪಾರ್ಟ್ ಡಿ ಒಳಗೆ ನಮಗೇನು 5 ಮಾರ್ಕ್ಸದ್ದು ನ್ಯೂಮರಿಕಲ್ ಕ್ವೆಶನ್ಸ್ ಬರ್ತಾವೆ. ವಿ ಹ್ಯಾವ್ ಟು ಕವರ್ ದ್ಯಾಟ್ ಆಲ್ಸೋ. ಸಿ ಒನ್ ಥಿಂಗ್ ಯು ನೋ ದಿಸ್ ವೆರಿ ಕ್ಲಿಯರ್ಲಿ, ನಾ ಥಿಯರಿ ಅಷ್ಟೇ ಮಾಡ್ತೀನಿ, ನ್ಯೂಮರಿಕಲ್ಸ್ನ ಮಾಡೋದಿಲ್ಲ. ಡೋಂಟ್ ಗೋ ವಿತ್ ದ್ಯಾಟ್ ಮೆಂಟಾಲಿಟಿ. ಯು ಹ್ಯಾವ್ ಟು ಡೂ ದ ನ್ಯೂಮರಿಕಲ್ಸ್ ಅಟ್ ಎನಿ ಕಂಡೀಷನ್ಸ್. ಯಾರೂ ನ್ಯೂಮರಿಕಲ್ಸ್ಗಳನ್ನು ಬಿಡ್ಕೊಡ್ದು. ರೈಟ್, ಯು ಹ್ಯಾವ್ ಟು ಡೂ. ಸೊ ಈಗ ನೋಡಿರಿ, 5 ಮಾರ್ಕ್ಸದ ನ್ಯೂಮರಿಕಲ್ಸ್ ಈಗ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವ ನ್ಯೂಮರಿಕಲ್ಸ್ಗಳನ್ನು ಸೆಲೆಕ್ಟೆಡ್ ನ್ಯೂಮರಿಕಲ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ರೈಟ್, ಸೊ ನಾ ಈಗ ಇವತ್ತಿನ ವಿಡಿಯೋ ಒಳಗೆ I will tell you some important numericals as well as from which chapters you have to prepare the numericals. ಯಾವ ಚಾಪ್ಟರ್ಸ್ ಆಗಿ ನ್ಯೂಮರಿಕಲ್ಸ್ಗಳನ್ನು ನೀವು ಪ್ರಿಪೇರ್ ಮಾಡಬೇಕು. ಆ್ಯಂಡ್ I will also give you a list of numericals from the selected chapters which you can practice, and I am sure that these type of questions only you will get in your annual exam. ಇದೇ ಟೈಪ್ದನ್ನೇ ನಿಮಗೆ ಬರ್ತಾವೆ, ಯಾಕಂತಂದ್ರೆ ನಾನು ಆಲ್ಮೋಸ್ಟ್ ಎಲ್ಲ ಟೈಪ್ ಆಫ್ ಕ್ವೆಶನ್ಸ್ಗಳನ್ನ ಅದರೊಳಗೆ ಕವರ್ ಮಾಡಿದ್ದೀನಿ ರೀ. ರೈಟ್, ಸೊ ಪ್ರಾಕ್ಟೀಸ್ ದೀಸ್ ನ್ಯೂಮರಿಕಲ್ಸ್ ಪರ್ಫೆಕ್ಟ್ಲಿ ಆ್ಯಂಡ್ ಶ್ಯೂರ್ ಈ ಟೈಪ್ ಬಿಟ್ಟು ನಿಮಗೆ ಹೊಸ ಟೈಪ್ ಏನೇ ಕ್ವೆಶನ್ ಬಂದರೂ ಕೂಡ ಯು ವಿಲ್ ಗೆಟ್ ಆ್ಯನ್ ಐಡಿಯಾ ಟು ಸಾಲ್ವ್ ದೋಸ್ ನ್ಯೂಮರಿಕಲ್ಸ್ ಅಟ್ ಎನಿ ಕಂಡೀಷನ್ಸ್. ರೈಟ್, ಸೊ ಮೋಸ್ಟ್ ಲೈಕ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನದಾವೆ 5 ಮಾರ್ಕ್ಸದ್ದು ಯಾವ ಸೆಲೆಕ್ಟೆಡ್ ಚಾಪ್ಟರ್ಸ್ ಅವಲ್ಲ ಆ ಚಾಪ್ಟರ್ಸ್ ಆಗಿದೆ ಅದರದ್ದೊಂದು PDF ಇವತ್ತು ನಾನು ಪೋಸ್ಟ್ ಮಾಡ್ತೀನಿ ಇನ್ Parivartan Physics WhatsApp as well as Telegram channel. You will get the PDF there at any condition. Don't worry about that. Okay, see, ಈಗ ನಿಮಗೆ ಆಲ್ರೆಡಿ ಗೊತ್ತದ್ರಿ, ಇದನ್ನು ಬ್ಲೂ ಪ್ರಿಂಟ್ ಅನಾಲಿಸಿಸ್ನಲ್ಲೂ ಕೂಡ ಹೇಳಿದ್ದೀನಿ. ಪಾರ್ಟ್ ಡಿ 10 ಮಾರ್ಕ್ಸ್ ನ್ಯೂಮರಿಕಲ್ಸ್ ನಮಗೆ ಬರ್ತಾವೆ ರೀ. ರೈಟ್, 10 ಮಾರ್ಕ್ಸ್ ನ್ಯೂಮರಿಕಲ್ಸ್. ಸೊ 4 ನ್ಯೂಮರಿಕಲ್ಸ್ ಇರ್ತಾವೆ. ಔಟ್ ಆಫ್ ಫೋರ್ ಯು ಹ್ಯಾವ್ ಟು ಸಾಲ್ವ್ ಎನಿ 2 ನ್ಯೂಮರಿಕಲ್ಸ್. 2 ನ್ಯೂಮರಿಕಲ್ಸ್ಗಳನ್ನು ನೀವು ಸಾಲ್ವ್ ಮಾಡಬೇಕು. ಸೊ ಈಗ 2 ನ್ಯೂಮರಿಕಲ್ಸ್ಗಳನ್ನು ನೀವು ಟಚ್ ಮಾಡಬೇಕಾದ್ರೆ ನೋಡಿರಿ, ಚಾಪ್ಟರ್ಸ್ ಏನು, ಈಗ ನಿಮಗೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಆಗಿಂದು ಒಂದು ಕ್ವಶನ್ ಬರ್ಬೋದು, ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಆಗಿಂದು ಬರ್ಬೋದು. ಇದು ಹೆಂಗದ್ರಿ ಲಾಜಿಕ್, ಈ ಚಾಪ್ಟರ್ದಾಗಿನ ಡೆರಿವೇಷನ್ ಬಂದರೆ ಈ ಚಾಪ್ಟರ್ನಿಂದ ನ್ಯೂಮರಿಕಲ್ ಬರ್ತದೆ, ಇದ್ರೊಳಗಿನ ಡೆರಿವೇಷನ್ ಬಂದರೆ ಇದ್ರೊಳಗಿನ ನ್ಯೂಮರಿಕಲ್ ಬರ್ತದೆ. ಸೊ ಟು ಅಟೆಂಪ್ಟ್ ಟು ಟಚ್ ಒನ್ ಕ್ವೆಶನ್ ಯು ಹ್ಯಾವ್ ಟು ಡೂ ದ ನ್ಯೂಮರಿಕಲ್ಸ್ ಫ್ರಮ್ ದೀಸ್ ಬೋತ್ ಚಾಪ್ಟರ್ಸ್. ಇವೆರಡು ಚಾಪ್ಟರ್ದಾಗಿನ ನ್ಯೂಮರಿಕಲ್ ನೀವು ಮಾಡಲೇಬೇಕು. ಕರೆಂಟ್ ಎಲೆಕ್ಟ್ರಿಸಿಟಿದಾಗಿಂದ ಒಂದು 99.9% ಬರ್ತದೆ ರೀ. ಆಲ್ಟರ್ನೇಟಿಂಗ್ ಕರೆಂಟ್ದಾಗಿಂದ 99.9% ಒಂದು ಕ್ವೆಶನ್ ಬರ್ತದೆ ರೀ. ರೈಟ್, ಇನ್ನು ರೇ ಆಪ್ಟಿಕ್ಸ್ ಆಗಿಂದ ಒಂದು ಬರ್ತದೆ ರೀ. ರೈಟ್, ಸೊ ಈಗ ನೋಡಿರಿ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ವಿಲ್ ಫೀಲ್ ದ್ಯಾಟ್ ರೇ ಆಪ್ಟಿಕ್ಸ್ ಇಸ್ ಟಫ್. ಆಮೇಲೆ ಇವು ಎಲ್ಲ ಚಾಪ್ಟರ್ಸ್ ಮೇಲೆ ನ್ಯೂಮರಿಕಲ್ಸ್ದು ವಿಡಿಯೋಗಳನ್ನು ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ ರೀ. ರೈಟ್, ಐ ಹ್ಯಾವ್ ಸಾಲ್ವ್ಡ್ ನಂಬರ್ ಆಫ್ ಕ್ವೆಶನ್ಸ್, ವೆರೈಟಿ ಆಫ್ ಕ್ವೆಶನ್ಸ್ ಫ್ರಮ್ ಆಲ್ ದೀಸ್ ಚಾಪ್ಟರ್ಸ್. ಅದ್ರದ್ದು ವಿಡಿಯೋಸ್ ಆಲ್ರೆಡಿ ಚಾನಲ್ ಒಳಗದಾವ. ಅದ್ರದ್ದು ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗದೆ, ನೀವು ಅಲ್ಲೇ ನೋಡ್ಕೋಬಹುದು. ರೈಟ್, ಆಮೇಲೆ ಇನ್ನೊಂದು ನೋಡಿರಿ, ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಫೀಲ್ ಆಪ್ಟಿಕ್ಸ್ ನ್ಯೂಮರಿಕಲ್ಸ್ ಟಫ್. ಸೊ ಚೂಸ್ ಮಾಡ್ಕೋಬೇಕಾದ್ರೆ ನಾ ಏನಂತೀನಿ ರೀ, ಯು ಚೂಸ್ ಅಟ್ಲೀಸ್ಟ್ ದೀಸ್ 3 ಅಂತಂದರೆ ಇವು 4 ಚಾಪ್ಟರ್ಸ್ ಆದರೂ ಚೂಸ್ ಮಾಡ್ಕೊಡಿ ನೀವು 2 ಕ್ವೆಶನ್ಸ್ ಟಚ್ ಆಗಬೇಕಾದ್ರೆ. ಆಲ್ಟರ್ನೇಟಿಂಗ್ ಕರೆಂಟ್ ವೆರಿ ಈಸಿ ಚಾಪ್ಟರ್ ಅದಾವೆ ರೀ. ನ್ಯೂಮರಿಕಲ್ಸ್ ಭಾಳ ಈಸಿ ಅದಾವೆ, ಫಾರ್ಮುಲಾ ಬೇಸ್ಡ್ ಅದಾವೆ. ನೋ ಡೌಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು ಇದ್ರೊಳಗೆ ಸ್ವಲ್ಪ ವೆರೈಟಿ ಆಫ್ ಕ್ವೆಶನ್ಸ್ ಬರ್ತಾವೆ, ಬಟ್ ಮ್ಯಾನೇಜಬಲ್. ಯು ಕ್ಯಾನ್ ಡೂ ಇಟ್. ಈಗ ಮಾಡೋಕೆ ಕುಂತ್ರೂ ಕೂಡ ನೀವು ಮಾಡ್ಬೋದು. ರೈಟ್, ಸೊ ಇವು ಕ್ವೆಶನ್ಸ್ಗಳು ಈ ಚಾಪ್ಟರ್ಸ್ಗಳ ಮೇಲಿಂದ ನ್ಯೂಮರಿಕಲ್ಸ್ಗಳನ್ನು ನೀವು ಅಟ್ ಎನಿ ಕಂಡೀಷನ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. 2 ನ್ಯೂಮರಿಕಲ್ಸ್ಗಳನ್ನ ನಾವು ಸಾಲ್ವ್ ಮಾಡೋದಿರ್ತದೆ. ಆಮೇಲೆ ಇನ್ನೊಂದು, ಈಗೇನು ಇಲ್ಲೇ ನ್ಯೂಮರಿಕಲ್ಸ್ದು ಲಿಸ್ಟ್ ರೆಡಿ ಮಾಡಿದ್ದೀನಲ್ಲ, ಈ ನ್ಯೂಮರಿಕಲ್ಸ್ದು ಲಿಸ್ಟ್ ಒಳಗೆ ನಿಮಗೆ ನಾರ್ಮಲ್ ಕ್ವೆಶನ್ಸ್ ಆಸ್ ವೆಲ್ ಆಸ್ ಹಾಟ್ಸ್ ಲೆವೆಲ್ದು ಕ್ವೆಶನ್ಸ್ ಕೂಡ ಅದ್ರೊಳಗೆ ಮಿಕ್ಸ್ ಅದಾವೆ. ಐ ಹ್ಯಾವ್ ನಾಟ್ ಬೈಫರ್ಕೇಟೆಡ್, ಬಟ್ ಅದ್ರೊಳಗೆ ಅದಾವೆ ರೀ, ಎಲ್ಲನೂ ಮಿಕ್ಸ್ ಅದಾವೆ ರೀ. ರೈಟ್, ಸೊ ಯು ವಿಲ್ ಗೆಟ್ ಕವರ್ಡ್ ಆಲ್ ಟೈಪ್ ಆಫ್ ನ್ಯೂಮರಿಕಲ್ ಕ್ವೆಶನ್ಸ್ ಇನ್ ದಿಸ್ 5 ಮಾರ್ಕ್ಸ್ ನ್ಯೂಮರಿಕಲ್ ಕ್ವೆಶನ್ಸ್. ಸೊ ನಾನು ಚಾಪ್ಟರ್ ವೈಸ್ ಇಲ್ಲೇ ನ್ಯೂಮರಿಕಲ್ ಕ್ವೆಶನ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಿದ್ದೀನಿ. ರೈಟ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಇದ್ರೊಳಗೆ ನೋಡಿರಿ, ಪ್ರೀವಿಯಸ್ ಇಯರ್ ಬಿದ್ದಂಥ ಕ್ವೆಶನ್ಸ್ಗಳನ್ನು ಕೂಡ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಬಿದ್ದಂಥ ಕ್ವೆಶನ್ಸ್ಗಳನ್ನು ಕೂಡ, ಈ ಪ್ರೀವಿಯಸ್ ಇಯರ್ ಬಿದ್ದಂಥ ಕ್ವೆಶನ್ಸನ್ನು ಬಿಟ್ಟು ಮತ್ತು ನಿಮಗೆ ಎಕ್ಸ್ಟ್ರಾ ವೆರೈಟಿ ಮತ್ತು ಏನು ಬೇಕಲ್ಲ, ಬೇರೆ ಯಾವ ಟೈಪ್ ಆಫ್ ಬರುವಂಥ ಚಾನ್ಸಸ್ ಅದಾವೆ, ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸನ್ನು ಕೂಡ ನಾನು ಇಲ್ಲೇ ಲಿಸ್ಟ್ ಔಟ್ ಮಾಡಿದ್ದೀನಿ ರೀ. ರೈಟ್, ಸೊ ಯು ಕ್ಯಾನ್ ಸಾಲ್ವ್ ದೋಸ್ ಆಲ್ಸೋ. ಆ ನ್ಯೂಮರಿಕಲ್ಸ್ಗಳನ್ನು ಕೂಡ ನೀವು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ರೈಟ್, ಸೊ ಅದು ಫಸ್ಟ್ ಚಾಪ್ಟರ್, ಆ್ಯಂಡ್ ದಿಸ್ ಇಸ್ ಆಫ್ ಸೆಕೆಂಡ್ ಚಾಪ್ಟರ್, ಆ್ಯಂಡ್ ದಿಸ್ ಇಸ್ ಆಫ್ ಥರ್ಡ್ ಚಾಪ್ಟರ್, ಕರೆಂಟ್ ಎಲೆಕ್ಟ್ರಿಸಿಟಿ ಆಗಿದ್ಮೇಲೆ ಐ ಹ್ಯಾವ್ ಡೈರೆಕ್ಟ್ಲಿ ಗೋನ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್, 4ನೇದು. ರೈಟ್, ಆಲ್ಟರ್ನೇಟಿಂಗ್ ಕರೆಂಟ್ ಆಗಿದ್ಮೇಲೆ ಲಾಸ್ಟಿಗೆ ನಾನು ಸ್ವಲ್ಪ ಕೆಲವೊಂದಿಷ್ಟು ಕ್ವೆಶನ್ಸನ್ನು ರೇ ಆಪ್ಟಿಕ್ಸ್ ಮೇಲೆ ಇಟ್ಟಿದ್ದೀನಿ ರೀ. ರೈಟ್, ಸೊ ದೀಸ್ ಆರ್ ದ ನ್ಯೂಮರಿಕಲ್ಸ್ ವಿಚ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಒಟ್ಟು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಅಟ್ ಎನಿ ಕಂಡೀಷನ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ನ್ಯೂಮರಿಕಲ್ಸ್ ಆನ್ ದೀಸ್ ಚಾಪ್ಟರ್ಸ್. ರೈಟ್, ಈಗ ಏನು ನಾನು ಲಿಸ್ಟ್ ಆಫ್ ನ್ಯೂಮರಿಕಲ್ಸನ್ನು ಕೊಟ್ಟಿದ್ದೀನಿ, ಇವು ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ಲಿ ಪ್ರಾಕ್ಟೀಸ್ ಮಾಡಿರಿ. ಶ್ಯೂರ್ ಶಾರ್ಟ್ ವಾಟ್ ಎವರ್ ಕೈಂಡ್ ಆಫ್ ಕ್ವೆಶನ್ ಯು ವಿಲ್ ಗೆಟ್ ಇನ್ ದ ಕ್ವೆಶನ್ ಪೇಪರ್, ಯು ವಿಲ್ ಸಾಲ್ವ್ ಇಟ್. ರೈಟ್, ನ್ಯೂಮರಿಕಲ್ಸ್ ಅಟ್ ಎನಿ ಕಂಡೀಷನ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಬಿಕಾಸ್ 10 ಮಾರ್ಕ್ಸ್ ಅದಾವೆ ರೀ. ರೈಟ್, 10 ಮಾರ್ಕ್ಸ್ ಇಸ್ ಅ ವೆರಿ ಗುಡ್ weightage. ಸೊ ಡೋಂಟ್ ಲೂಸ್ ನ್ಯೂಮರಿಕಲ್ಸ್ ಅಟ್ ಎನಿ ಕಂಡೀಷನ್, ಮಾರ್ಕ್ಸ್ ಇನ್ ನ್ಯೂಮರಿಕಲ್ಸ್. ರೈಟ್, ಓಕೆ. ಸೊ ಇಷ್ಟೇ
this is all about the most important numericals of 5 marks, which I actually wanted to tell you in this video, right? So we have covered completely part B, part C and part D till today cleanly, perfectly, right? So I hope you all will practice these questions at any conditions. ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಎಷ್ಟು ನ್ಯೂಮೆರಿಕಲ್ಸ್ಗಳಿಗೆ ಹೆದರಿ ಬಿಡ್ತೀರಿ ಅಷ್ಟು ನಿಮಗೆ ಲಾಸ್ ಅದ, ರೈಟ್? ಆ ಪರಿ ಏನೂ ಟಫ್ ಇಲ್ಲ, ಯು ಕ್ಯಾನ್ ಸಾಲ್ವ್ ಇಟ್. ಜಸ್ಟ್ ಸಾಲ್ವ್ ಒನ್ಸ್ ಆಲ್ ದೀಸ್ ಕ್ವೆಶನ್ಸ್. ಈ ಎಲ್ಲ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಈಗ ಏನು ನಮಗೆ ಲಿಸ್ಟ್ ಆಫ್ ಕ್ವೆಶನ್ಸ್ ಅದಲ್ಲ, ಇವೆಲ್ಲ ಕ್ವೆಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ ಹಾರ್ಡ್ಲಿ ನಮಗೆ 2.5 to 3 hours ಹತ್ಬೋದು ಅಷ್ಟೇ, ರೈಟ್? ಅಷ್ಟರೊಳಗೆ ನೀವು ಇವೆಲ್ಲ ನ್ಯೂಮೆರಿಕಲ್ಸ್ಗಳನ್ನು ಮುಗಿಸ್ಬೋದು, ರೈಟ್? ಇಲ್ಲಿವರೆಗೂ ನೀವು ಸಾಕಷ್ಟು ಎಕ್ಸಾಮ್ಸನ್ನು ಬರೆದಿದ್ದೀರಿ, ಸಾಕಷ್ಟು ನ್ಯೂಮೆರಿಕಲ್ಸ್ಗಳನ್ನು ಸಾಲ್ವ್ ಮಾಡಿದ್ದೀರಿ. ಆನ್ ದ್ಯಾಟ್ ನಾಲೆಜ್ ಓನ್ಲಿ ಯು ಹ್ಯಾವ್ ಟು ಸಾಲ್ವ್ ದಿಸ್, ನಥಿಂಗ್ ಮೋರ್ ದೆನ್ ದ್ಯಾಟ್. Clear? Okay, that is all about today's video. Thank you so much for watching and supporting the channel. Please keep watching and supporting the channel. See you again. Thank you.